ಪಾವಗಡ ತಾಲೂಕಿನ ಕರಿಯಮ್ಮನಪಾಳ್ಯದಲ್ಲಿ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ನಾಯಕ ಸಮುದಾಯದ ಮುಖಂಡರುಗಳು ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಇದೇ ವೇಳೆ ಭಾಗವಹಿಸಿ ಮಾತನಾಡಿದ ವಾಲ್ಮೀಕಿ ಜಾಗೃತಿ ವೇದಿಕೆ ಅಧ್ಯಕ್ಷ ಪಾಳ್ಯಗಾರ್ ಲೋಕೇಶ್ ಅವರು, ವಿಶ್ವಕ್ಕೆ ರಾಮಾಯಣ ಗ್ರಂಥದ ಮೂಲಕ ರಾಮ, ಲಕ್ಷ್ಮಣ, ಸೀತೆ, ಹನುಮಂತ, ಲವಾಕುಶರನ್ನ ಪರಿಚಯಿಸಿದ ಕೀರ್ತಿ ದೈವ ಸಂಭೂತ ಮಹರ್ಷಿ ವಾಲ್ಮೀಕಿ ಅವರಿಗೆ ಸಲ್ಲುತ್ತೆ. ಆದರೆ ಕೇಂದ್ರ ಸರ್ಕಾರ ರಾಮನ ಹೆಸರಿನಲ್ಲಿ ರಾಜಕೀಯ ಕೆಸರೆರಚಾಟ ನಡೆಸ್ತಾ ಇದೆ. ರಾಮಾಯಣ ರಚನಾಕಾರ, ವಿಶ್ವದ ಮೊದಲ ಕವಿ ಭಗವಾನ್ ಮಹರ್ಷಿ ವಾಲ್ಮೀಕಿರವರ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಪಡಿಸಿದ್ರು. ಏನೋ ಗ್ರಾಮದ ಮಹಿಳೆಯರು ಕುಂಭಗಳನ್ನ ಹೊತ್ತು ಗ್ರಾಮದ ಬೀದಿಗಳಲ್ಲಿ ವಾದ್ಯಗಳೊಂದಿಗೆ ಗ್ರಾಮದ ಮುಖಂಡಗಳ ಯುವಕರ ಸಮ್ಮುಖದಲ್ಲಿ ಮೆರವಣಿಗೆ ಸಾಗಿ ಗಮನ ಸೆಳೆದರು. ಗ್ರಾಮ ದೇವತೆಗಳಾದ ಕರಿಯಮ್ಮ ಮತ್ತು ಮಾರಿಕಾಂಬಾ ದೇವಿಯ ದೇವಸ್ಥಾನಗಳ ಪ್ರದರ್ಶನ ಮಾಡಿ ಆನಂತರ ವಾಲ್ಮೀಕಿ ಮೂರ್ತಿಗೆ ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿನಿಯೋಗ ಮಾಡಿದರು. ಈ ಸಂದರ್ಭದಲ್ಲಿ ಡಿಸಿಸಿ ಸೀನಪ್ಪ, ಹಂಜನ್ ನಾಯ್ಕ, ಎಂಎನ್ ಮೂರ್ತಿ, ಭಾಸ್ಕರ್ ನಾಯ್ಕ, ಓಂಕಾರ ನಾಯ್ಕ, ಕೆ ಗೋಪಾಲ್, ಹಾಗೆ ರಾಮಪ್ಪ, ಚಿನ್ನಪ್ಪ, ಹನುಮಂತರಾಯಪ್ಪ, ರಾಜ್ಕುಮಾರ್, ಕಾಳಪ್ಪ, ವಿಜಯಮ್ಮ, ಕರಿಯಮ್ಮ, ಶಶಿಕಲಾ, ಸುಮಾ, ಸುವರ್ಣ, ಸುನೀತಾ, ಮಂಜಮ್ಮ ಹಾಗೂ ಗ್ರಾಮದ ಯುವಕರು, ಮಹಿಳೆಯರು ಉಪಸ್ಥಿತ ವಹಿಸಿದ್ದರು.